ಬಿ ಜೆ ಪಿಗರು ನಿಜವಾಗಿಯೂ ಎಲ್ಲರೂ ಪ್ರಾಮಾಣಿಕರ ಅಂದ್ರೆ ಅಲ್ಲ ಅನ್ನೋದನ್ನು ಸ್ವತಃ ನಾಗೇಂದ್ರ ಅವರು ಪ್ರೂವ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಈಗಾಗಲೇ ಹೇಳಿದಾಗ ನಿಮಗೆ ಅನೇಕ ಮಂತ್ರಿಗಳು ಮುಖ್ಯಮಂತ್ರಿಗಳು ಅಲ್ಲಿಯೂ ಸಹಿತ ಈ ಬಿ ಜೆ ಪಿಯಲ್ಲಿ ಆರೋಪಿತರಿದ್ದಾರೆ. ಹೀಗಾಗಿ ಅವರು ಇವತ್ತು ಈ ಆರೋಪ ಮಾಡ್ತಾ ಇರೋದು ನೀವು ಇಳಿಬೇಕಪ್ಪ ಇವನು ಇಳಿಸ್ಬೇಕು ನಾಗೇಂದ್ರ ಅವರು ಅಂತ ಮಾತಾಡ್ತಾ ಇರೋದು ಕೇವಲ ರಾಜಕೀಯ ಲಾಭಕ್ಕಾಗಿ 2028 ಚುನಾವಣೆ ಮೇಲೆ ಕಣ್ಣಿಟ್ಟು ಈ ಮಾತು ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ನಾಗೇಂದ್ರ ಬೇಡಪ್ಪ ಅಂತೇಳಿ ಆಲ್ರೆಡಿ ಅವರು ಈಗ ಒಮ್ಮೆ ರಾಜೀನಾಮೆ ಕೊಟ್ಟಿದ್ದರು. ಅದರಲ್ಲಿ ಎಷ್ಟೋ ವಿಷಯಗಳು ಗಂಭೀರ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಜಾಮೀನು ಸಿಕ್ತು. ಇವತ್ತು ಜಾಮೀನು ಮೇಲೆ ಬಂದಿದ್ದಾರೆ ಹೊರಗೆ, ಅದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯ ಅವ್ರದ್ದು. ಆದರೆ ಈಗ ಜಾಮೀನು ಬಂದಿರಪ್ಪ ನೀವು ಅಲ್ಲಿ ಒಳಗೆ ಹೋಗ್ಕೊಡೋದು ಅನ್ನೋದು ಬಿ ಜೆ ಪಿಗರು. ಹೀಗಾಗಿ ಇವರಿಬ್ಬರ ಮಧ್ಯದಲ್ಲೇ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಅಲ್ಲಲ್ಲಿ ಉಳಿದು ಹೋಗ್ತಾ ಇದ್ದಾವಂತ. ಅದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆಗಿರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು, ಕುಳಿತುಕೊಂಡು ಚರ್ಚೆ ಮಾಡಿ ಯಾವುದನ್ನು ಮಾತಾಡಬೇಕಪ್ಪ. ಇದನ್ನು ಎಷ್ಟು ವರ್ಷ ನೀವು 2 ದಿನ ಒಯ್ತೀರಿ, ಪೂರ ಈ ದಿನ ಈ ಟೈಮ್ ಆಗುವವರೆಗೆ, ವಿಧಾನಸಭೆಯ ಸಮಯ ಆಗುವವರೆಗೆ ಇದೊಂದೇ ವಿಷಯ ಒಯ್ತೀರೇನು ರಾಜಕೀಯ ಲಾಭಕ್ಕಾಗಿ ಅನ್ನೋ ಪ್ರಶ್ನೆಗಳು ಸಹಿತ ಹೇಳ್ತಾ ಇದ್ದೇವೆ. ಅದೇನೋ ಆಗಲಿ, ಇಡೀ ಕಲಾಪ ಕಳೆದ 3 ದಿನಗಳಿಂದ ಈ ಗದ್ದಲದಿಂದ, ಅದರಲ್ಲೂ ಮುಖ್ಯವಾಗಿ ಅಶೋಕ್ ಎಬ್ಬಿಸಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಇವತ್ತು ಆಡಳಿತಾರೂಢ ಪಕ್ಷಕ್ಕೆ ಕಷ್ಟ ಆಗ್ಬೋದು. ಆದರೆ ಈ ಟೆಂಟೆಡ್ ಅಂದರೆ ಆರೋಪಿತರಾದಂಥ ವ್ಯಕ್ತಿಗಳನ್ನು ಮಂತ್ರಿಗೆ ನೇಮಿಸೋದು ಎಷ್ಟು ಸರಿ ಅನ್ನುವಂಥ ಮಾತು ಮಾತ್ರ ನಿಶ್ಚಿತವಾಗಿ ಜನರ ಮಧ್ಯದಲ್ಲಿ ಹಬ್ಬುತ್ತಾ ಇದೆ. ಈ ಮೊದಲಾಗಿದ್ದರೆ ಸಿದ್ದರಾಮಯ್ಯರು ಉತ್ತರ ಕೊಡ್ತಾ ಇದ್ರು, ನಿಮಗೆ ಗೊತ್ತು, ಹಿಂದಿನ ಮಾಜಿ ಇದರಲ್ಲೇ. ಇವತ್ತು ಏನಪ್ಪ ಅಂತಂದ್ರೆ ಉಪ ಮುಖ್ಯಮಂತ್ರಿ ಪರಮೇಶ್ವರ್ ಉತ್ತರ ಕೊಡ್ತಾ ಇದ್ದಾರೆ, ಇಲ್ಲ ಇವೇನು ಅಂಥದ್ದಾಗಿಲ್ಲ, ತಪ್ಪು ಯಾರೂ ಆಗೋದಿಲ್ಲ, ಎಲ್ಲರೂ ಆಗ್ತವೆ, ಆದ್ರೂ ಆರೋಪಿ ಆಗಿಲ್ಲ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ನಾಗೇಂದ್ರರ ಈ ಕಲಹ ನಮ್ಮ ವಿಧಾನಸಭೆಯಲ್ಲಿ ಜಬರ್ದಸ್ತ ಚರ್ಚೆ ನಡೆಯೋದ್ರಿಂದಾಗಿ ಎಲ್ಲ ಪಕ್ಷಗಳು ಅದರಲ್ಲಿ ಸಹಜವಾಗಿ ಇನ್ವಾಲ್ವ್ ಆಗ್ತಾ ನಡೀತಾ ಇದ್ದಾರೆ. ಕಾರಣಷ್ಟ ಇಲ್ಲಿ ಕಾಂಗ್ರೆಸ್ಸಿಗೆ ಮಿನಿಸ್ಟರ್ ಭ್ರಷ್ಟಾಚಾರದ ಆರೋಪದಲ್ಲಿ ಇರುವುದರಿಂದಾಗಿ, ಭ್ರಷ್ಟಾಚಾರ ಆರೋಪಕ್ಕಿಂತ ಹೆಚ್ಚು